ಈಗ ಟೈಮ್ ಎಷ್ಟಾಗ್ತಿದೆ ಅಂತಂತಂದರೆ 3 ಗಂಟೆ ಆಗ್ತೈತೆ. ಅಣ್ಣ ಅಲ್ಲೇ ನಿಂತವನೆ, ಈಗ ಹಾಫ್ ಕ್ಲಚ್ ಮಾಡಿಬಿಟ್ಟವನೇ ರಾಮು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನಿಮ್ಮ ರೈಡಿಂಗ್ ರೈನರ್. ಸೊ ಇವತ್ತಿನ ಈ ವ್ಲಾಗ್ ಎಲ್ಲಿಗೆ ಅಂತಂತಂದರೆ ಸಕಲೇಶ್ಪುರ ಹೇಳ್ಬೇಕು ಅಂತಂತಂದರೆ ಚಿಕ್ಕಮಂಗ್ಳೂರು ಸೈಡು. ಇವಾಗ ಫಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂತಂದರೆ ನಮ್ಮ ಅಜಯ್ನ ಪಿಕಪ್ ಮಾಡ್ಕೋಬೇಕಂತ. ಅವನ್ನ ಪಿಕಪ್ ಮಾಡಿಕೊಂಡು ನಮ್ಮ ಹುಡುಗರು ಇನ್ನಿಬ್ಬರು ಇದ್ದಾರೆ, ಸೊ ಅವನ್ನ ಪಿಕಪ್ ಮಾಡ್ಕೊಂಬರೋಣ. ಸ್ವಲ್ಪ ಲೇಟಾಗೋಯ್ತು. ಏನು ಫೋನ್ ಮೇಲೆ ಫೋನು ಯಪ್ಪ ಸಾಕಾಗೋಯ್ತು ರೀ ಕಣ್ರಿ. ಆರಾಮಾಗಿ ಹೋಗೋಣ ಅಂತ ಹೇಳಿದ್ರು. ನೋಡಿದ್ರೆ ಇವ್ರು ಮಾಡೋ ಅರ್ಜೆಂಟಿಗೆ ಯಪ್ಪ ಏನು ಅರ್ಜೆಂಟ್ ಮಾಡ್ತಿದ್ದಾರೆ. ನಾನೇನು ಅನ್ಕೊಂಡಿದ್ದೆ, ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಬೇಗ ಎದ್ದೇಳ್ತೀವಲ್ಲ, ನಮ್ಮ ಮಲಗಿದ್ದೆ 1:15 ನಿದ್ದೆನೇ ಬರ್ತಾ ಇಲ್ಲ. 2 ಗಂಟೆಗೆ ಹೋಗ್ಬೇಕು ಅಂತ ಹೇಳಿದ್ದು. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ಪವರ್ ನ್ಯಾಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದೆ. ನೋಡಿದ್ರೆ ಪವರ್ ನ್ಯಾಪ್ ಅಲ್ಲ, ಅದು ಸ್ವಲ್ಪ ಹೊತ್ತು ಲೇಟಾಗೇ ಎದ್ಬಿಟ್ಟೆ. ಎಷ್ಟು ಗಂಟೆಗೆ ಎದ್ದೆ ಅಂತಂದರೆ 2:30 ಎದ್ದಿದ್ದು. ಅವರು ಇಟ್ಕೊಂಡು ಏನಂತ ಇದ್ರು, 2 ಗಂಟೆಗೆ ಹೋಗೋದಲ್ಲ 2:30 ಹೋಗ್ಬೋಣ ಬಿಡೋಣ, 2 ಗಂಟೆಗೆ ಎದ್ದೋಳೋಣ ಅಂತ ಹೇಳ್ತಾಯಿದ್ರು. ಸರಿ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ನಾನು ಅದೇ ಪ್ಲಾನಲ್ಲಿದ್ದೆ. ಇನ್ನೂ ಲಾಸ್ಟಿಗೆ 3 ಗಂಟೆನೇ ಹೊರಡ್ತಾ ಇದ್ದೀನಿ ಕರೆಕ್ಟಾಗಿ ನಾನು. ಈ ಟೈಮು ಉಲ್ಟಾ ಪಲ್ಟಾ ತೋರಿಸ್ತೈತೆ. ಹೋಗ್ತಾ ದಾರಿಲಿ ಬೇಕಾದ್ರೆ ನಾವು ಏನು ಮಾಡೋಣ ಹೊರಡ್ರೇನು ಅಷ್ಟು ಪವರ್ ಆಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅವಾಗ ಚೆಕ್ ಮಾಡ್ಕೊತಾ ಇರಬೇಕು, ಲೂಸ್ ಆಗ್ಬಿಡಂಗೆ ಫೀಲ್ ಆಗ್ತೈತೆ. ನಾವೆಲ್ಲಿದ್ದೀವಿ ಅಂತಂದರೆ ಅಜಯ್ ಮನೆ ಹತ್ರ ಇದ್ದೀವಿ. ನಮ್ಮ ಹಾಕೊಂಡಿರೋಂಥ ಬ್ಯಾಗ್ ಟೈ ಮಾಡಬೇಕು. ಟೈ ಮಾಡಿದ ತಕ್ಷಣ ಮತ್ತೆ ಅವನ್ನ ಕರ್ಕೊಂಡು ಹೋಗಬೇಕು. ಒಂದು ಬ್ಯಾಗ್ ಬರಲಿ ಅಜಯ್ದು, 2 ಸೇರಿ ಕಟ್ಟಬೇಕಿದ್ನ. ಅದೇ ಹೇಗೆ ಕಟ್ಟೋದು ಅಂತ ನೋಡ್ತಾ ಇದೆ. 2 ಬ್ಯಾಗ್ ಒಟ್ಟು ಮೇಲೆ ಒಂದ್ರ ಕೂರಿಸ್ಬಿಟ್ಟು ಹಿಂಗೆ ಕೆಳಗಿಂದ ಫಸ್ಟು ಈಗ ಬರುತ್ತೆ ಅದು. 2 ಬ್ಯಾಗ್ ಫಸ್ಟು ಕರೆಕ್ಟಾಗಿ ಕೂರೋ ಥರ ಲಾಕ್ ಮಾಡೋ ಥರ ಹಿಂಗೆ ಲಾಕ್ ಮಾಡಿ 2 ಲಾಕ್ ಮಾಡ್ತೀನಿ. ಮತ್ತು ಈ ಕಡೆಯಿಂದ ತೊಗೊಂಬಂದು ಸೈಡ್ಗೆ ಈ ಕಡೆ ಒಂದು ದಾರ, ಈ ಕಡೆಯಿಂದ ಈ ಕಡೆ ಒಂದು ದಾರ ಹಾಕಿ ಟೈಟ್ ಮಾಡಿ ಕಟ್ಬಿಡೋಣ ಅಂತ ಪ್ಲಾನು. ಸೊ ನಮ್ಮ ಬ್ಯಾಗಲ್ಲಿ ಏನೇನಿದೆ ಅಂತಂತಂದರೆ 3 ಜೊತೆ ಬಟ್ಟೆ, 2 ಬನಿಯನು, 1 ಬ್ರಷು, ಮತ್ತು ಕ್ಯಾಮ್ರಾ ಗೋಪ್ರೋ ಐಟಮ್ಸ್ಗೆ ಏನೇನು ಬೇಕು ಅದು, ಪವರ್ ಬ್ಯಾಂಕ್. ಅವನು 2 ನಿಮಿಷ 5 ನಿಮಿಷ 10 ನಿಮಿಷ 10 ನಿಮಿಷದಲ್ಲಿ ನಿಂತ್ಕೊಂಡವನೇ. ಇವಾಗ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ ಇರಿ. ಈ ರೇಂಜ್ಗೆ ಹೈಟ್ ಆಗೈತೆ ಬೇಕು. ಅವ್ನು ಬಂದ್ಬಿಟ್ಟು ಮತ್ತೆ ಹೋದ ಹೆಲ್ಮೆಟ್ ತೊಗೊಬತ್ತೀನಿ ಅಂತ ಬಂದ ಅಣ್ಣ. ಮತ್ತೆ ಅಮ್ಮ ಇದ್ದಾರಾ? ಎಲ್ಲೋ ನೋಡ್ತಾ ಇದ್ದಂಗೆ ಕಾಣ್ತೈತೆ ನನಗೆ. ದಾರ ಚಿಕ್ಕದೈತಲ್ಲಿ. ಆಂಟಿ ನೋಡ್ತವ್ರಿ. ಅದು ಕರೆಕ್ಟಾಗಿ ಕೂತ್ರೆ ಪರವಾಗಿಲ್ಲ, ಕೂತಿಲ್ಲ ಅಂದರೆ ಪರವಾಗಿಲ್ಲ, ಏನಾಗಲ್ಲ. ಅವರೆಲ್ಲವ್ರು ಗೊತ್ತಾ ಈಗ ಇಲ್ಲಿಂದ 8 ಕಿಲೋಮೀಟ್ರ್ ದೂರದಲ್ಲಿ ಅವ್ರೆ. ಅಮ್ಮ ಬಾಯ್ ಹೇಳು. ನನಗೇನು ಕಾಣ್ತಾ ಇಲ್ಲ. ಇವಾಗ ಟೈಮ್ ಎಷ್ಟು ಅಂತಂದರೆ ಕರೆಕ್ಟಾಗಿ 3:22. ಕಂಫರ್ಟ್ ಆಗಿದೆಯಾ ಅಂದೆ? ಹೆಲ್ಮೆಟ್ ಅಂಗಡಿನೇ ಕಾಣ್ತಾ ಇಲ್ಲ. ಇಲ್ಲೇ ಇದೆಯಾ? ತಗೊಂತೀಯ ಹೆಲ್ಮೆಟು? ಅದಲ್ಲಿ ಏನು ಮಾಡಿದ ನಮ್ಮ ಹುಡುಗ ಅಂತ ತೋರಿಸ್ತೀನಿ ನೋಡಿ. ಹೆಲ್ಮೆಟ್ ತೊಗೊಂಡಿರೋ ಹೋಗ್ಬಿಟ್ರೆ ಏನೋ ಗೊತ್ತಿಲ್ವೇ. ಅವ್ನು ನೆನ್ನೆ ನೈಟೇ ಹೇಳಿದ್ದ ಈ ಥರ ಹೆಲ್ಮೆಟ್ ತಗೋ ಅಂತ. ಇದ್ರ ಬಗ್ಗೆ ಪಕ್ಕ ಇರಲ್ಲ ಅಂತ ನಾನು ಹೇಳಿದ್ದೀನಿ ನೆನ್ನೆ ನೈಟೇ. ಬಟ್ ಅವ್ನು ನೋಡ್ಕೊಂಡಿಲ್ಲ ಮೆಸೇಜು. ಇವಾಗ ಬಂದು ನನ್ನ ಹತ್ರ ಕೇಳ್ತಿದ್ದೆ ಎಲ್ಲೋ ಹೆಲ್ಮೆಟು ಅಂತ. ಇಲ್ಲಿ ಹೋಗ್ತಾ ಇರ್ತೀವಲ್ಲ 4 ಬ್ಲಾಕಲ್ಲಿ, ಇವಾಗ ನೋಡಿದ್ರಲ್ಲ ಆ ಜಾಗ, ಅಲ್ಲಿ ಹೆಲ್ಮೆಟ್ ತಗೊಂಡು ಹೋಗ್ಬಿಡೋಣ ಬ್ರೋ ಅಂತಂದ್ವಿ. ಇವ್ನು ಹಂಗೆ ಬಂದ್ಬಿಟ್ಟ. ಅವ್ನು ಹೆಲ್ಮೆಟ್ ತಗೊಂಡಿಲ್ಲ. ಅಲ್ಲಿ ಹೆಲ್ಮೆಟ್ ಇತ್ತು, ನೀನು ನೋಡಿಲ್ಲ, ತಗೊಂಬಂದಿರ್ಬೋದಿತ್ತು. ಮತ್ತೆ ಯೂಟರ್ನ್ ಹೋಗ್ತವನ. ಅಯ್ಯೋ ಹಿಂಗೆಲ್ಲ ಸುತ್ತಾಡಿಸ್ತವ್ರಲ್ಲ ಬಾ. ಅದಾಗಿಲ್ಲ ಅಂತಂದ್ರೆ ಬೇರೆ ಕಡೆ ತಗೊಂಡವನ, ಐ ಮೀನ್ ಕಾಸು ಕೊಟ್ಟು ತಗೊಂಡವನ ಅಂದೆ. ಓಯ್ ಈ ಕಡೆ ರೌಂಡ್ ಹೊಡಿತಾನ. ಅಯ್ಯೋ ಕೊಕ್ಕಿಲ್ಲ, ಯಾವ ಹೆಲ್ಮೆಟ್ ಬೇಕು ನೋಡು. ಇಲ್ಲ ಬೈಯಲ್ಲ. ಗಲೀಜಾಗಿದ್ಯಾ? ಕುಡಿಲಿ. ಬೇಡಲು. ಅರೆ ಬಾ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಸಕ್ಸಸ್ಫುಲಿ ಒಂದು ಹೆಲ್ಮೆಟ್ ಅರೇಂಜ್ ಮಾಡಾಯ್ತು. ಸಖತ್ತಾಗಿತ್ತು ಅದು. ಕಿತ್ತೋದ್ ನನ್ನ ಬರಲ್ಲ ಇವತ್ತು. ಬಂದ್ರು ಅನ್ಸುತ್ತೆ. ಹಾಯ್, ಹೌ ಆರ್ ಯು? ಫುಲ್ ವೈಬಲ್ ಇದೆಯಾ ಅಂತೆ. ಹಾಯ್, ಹೆಲ್ಮೆಟ್ ಹಾಕು, ನಡಿಯೋಣ. ಟೈಮ್ ಎಷ್ಟು ಅಂತಂದರೆ 3:42. ಕರೆಕ್ಟಾಗಿ ಈಗ ಎಲ್ಲಿದ್ದೀವಿ ಅಂತಂದರೆ ಜಯನಗರ 4th ಬ್ಲಾಕ್ ಹತ್ರ ಇದ್ದೀವಿ. ನಮ್ಮ ಕಿಲೋಮೀಟ್ರ್ ಎಷ್ಟಿದೆ ಅಂತಂತಂದರೆ 225 ಕಿಲೋಮೀಟ್ರು. 7:40 ಹೋಗಿ ರೀಚ್ ಆಗ್ತೀವಿ ಅಂತ ಹಾಕೈತೆ. ನಾವು ಹೆಂಗಿದ್ರು 8:30-9 ಗಂಟೆ ಮಾಡ್ಬಿಡ್ತೀವಿ ಹೋಗೋ ಅಷ್ಟರಲ್ಲಿ, ಯಾಕಂದರೆ ನಿಧಾನಕ್ಕೆ ಹೋಗ್ತೀವಲ್ಲ. ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ JC ರೋಡ್ ಹತ್ರ ಇದ್ದೀವಿ. ಫಸ್ಟು ನಾವು ಪೆಟ್ರೋಲ್ ಹಾಕ್ಸ್ಕೋಬೇಕು. ಪೆಟ್ರೋಲ್ ಹಾಕ್ಸ್ಕೊಳ್ದಿರೋ ಇಷ್ಟು ದೂರ ಬಂದಿದ್ದೀವಿ. ಏರ್ ಅವೈಲಿಬಿಟಿ ಇಲ್ಲಾದರೆ ಸಿಕ್ಕಿದ್ರೆ ಏರ್ ಹಾಕ್ಸ್ಬೇಕು ಫಸ್ಟು. ಏರು ಮತ್ತು ಇದು ಪೆಟ್ರೋಲು 2 ಮುಖ್ಯ ನನಗೆ. ಇಲ್ಲೇ ಭಾರತ್ ಪೆಟ್ರೋಲ್ ಬಂಕ್ ಇದೆ, ಭಾರತಲ್ಲಿ ಹಾಕೊಂಡು ಹೋಗೋಣ. ಫಸ್ಟು ಎಷ್ಟು ಹಾಕ್ಸ್ಕೊಂಡು ಹೋಗೋದು ಅಂತ ಐಡಿಯಾನೇ ಇಲ್ಲ. ಅಣ್ಣ 600 ರೂಪಾಯಿಗೆ ಹಾಕ್ಯಣ. 600. ಊಟ ಮಾಡಿದ್ದಾರೆ. ನೀನು ಮಾಡಿದ್ದೀರಾ? ಮಾಡ್ತಾನೆ ಇರ್ತೀವಿ. ಅಲ್ಲ, ಏನು ಟೈಮ್ ಹೇಳಿರೋದು? ಟ್ಯಾಂಕ್ ಇಲ್ಲ ಅಲ್ಲಿ. ಅವನು HP ನಲ್ಲಿ ಹಾಕ್ಸೋಣ ಅಂತವನೇ. ಇದು ಭಾರತ್ ಪೆಟ್ರೋಲ್ ಬಂಕ್. ರೂಪಾಯಿ ಹಾಕ್ಸಿದ್ ನಡಿ, ಬರ್ತದೆ. ಏನು ತಲೆ ಕೆಡ್ಸ್ಕೊಬೇಡ. ಎಂಟರ್ಗೆ ಈ ರೇಂಜಾ? ನಿನ್ನಿಷ್ಟಪ್ಪ, ನಿಂಗೆ ಬಿಟ್ಟಿದ್ದು. ಪೆಟ್ರೋಲು 600 ರೂಪಾಯಿ ಹಾಕ್ಸಿದ್ವಿ. ಆದರೂ ಎಷ್ಟು ಪಾಯಿಂಟ್ ಬಂದಿದೆ ನೋಡಿ. 1 2 3 4 5 ಪಾಯಿಂಟ್ ಬಂದೈತೆ. 2 ಪಾಯಿಂಟ್ ಹಾಕಿದ್ರೆ ಫುಲ್ಲು ಟ್ರಿಪ್ 0 ಆಗಿದೆ. ಹೋಗೋಣ. ಇನ್ನು ನಮ್ಮ ಲೊಕೇಶನ್ಗೆ 208 ಕಿಲೋಮೀಟ್ರ್ ಐತೆ.
3 hours 31 minutes ತೋರಿಸ್ತೈತೆ. ಇವೇ ಫ್ಲೇವರ್ ಮಸ್ತಾಗೈತೆ. ಬೆಳಗ್ಗೆ ವೆದರ್ ಅಂತೂ ಮಸ್ತಾಗೈತೆ. ಚಳಿ ಏನಾಗ್ತಿಲ್ಲ, ಯಾಕಂದರೆ ಸ್ವೆಟ್ರ್ ಹಾಕೊಂಡಿದ್ದೀವಲ್ಲ, ಮಸ್ತ್ ಕರೆಕ್ಟಾಗೈತೆ. ಹೇಳ್ದಂಗೆ ಮುಚ್ಕೊಂಡು ನಾನು ಶೂ ಹಾಕೊಂಡು ಬಂದಿದ್ರೆ ಚೆನ್ನಾಗಿರೋದು ಅಂತ ನನಗೆ ಅನಿಸ್ತೈತೆ. ಇವಾಗ ನಾವು ರೈಡ್ ಸ್ಟಾರ್ಟ್ ಮಾಡಿ ಫಸ್ಟ್ ಟೋಲ್ ಗೇಟ್ ಬಂದೈತೆ. ಬೈಕ್ಗೆಲ್ಲ ಫ್ರೀನೇ. ಏನೋ ಹಂಪ್ಸ್ ಬಂದಾಗ ಕೈ ಹಿಂಗೆ ತೋರಿಸ್ಬಿಟ್ರೆ ಹುಷಾರಾಗ್ಬಿಡ್ಬೇಕು. ಹಿಂಗೆ ಕರೆಕ್ಟ್. ಅಷ್ಟು ಬೇಗ ಟ್ರೀ ಬ್ರೇಕ್ ನೋಡಿ. ನಾನೇ ಟೀ ಹುಚ್ಚು ನನ್ನ ಮಗ, ನನಗಿಂತ ದೊಡ್ಡ ಹುಚ್ಚು ನನ್ನ ಮಕ್ಕಳಿದ್ದಂಗಿರೋ. ನಾವು ಇವಾಗ ಒಂದು ಟೀ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಬ್ರೇಕ್ ತೊಗೊಂಡಿದ್ವಿ. 4 ಟೀ ಮತ್ತು ಆ ಬಿಸ್ಕೆಟ್ಸು ಮತ್ತು ಸೆಂಟರ್ ಫ್ರೆಶ್ ಅದು ಇದು ಎಲ್ಲ ತೊಗೊಂಡಿದ್ದಕ್ಕೆ 110 ರೂಪಾಯಿ ಏನೋ ಆಗೋಯಿತು. ಸೊ 500 ರೂಪಾಯಿ ಕೊಟ್ಬಿಟ್ಟು ಹಂಗೆ ಫನ್ ಮಾಡ್ಕೊಂಡಿದ್ವಿ. ನೋಡಿದ್ರೆ ಇಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಸೊ ಅವಾಗವಾಗ ಮೈಕ್ ಕರಪ್ಟ್ ಆಗದೈತೆ. ಸೊ ಇದಕ್ಕೇನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಯಬೇಕು. ಸೊ ಇವಾಗ ನಾವು ಇಲ್ಲಿಂದ ಮತ್ತೆ ಡೈರೆಕ್ಟ್ ಎತ್ತಿದ್ರೆ ಇನ್ನೊಂದು 50 ಕಿಲೋಮೀಟ್ರಿಗೆ ಒಂದು ಬ್ರೇಕ್ ತೊಗೋಬೇಕು. ನಾವು ಇವಾಗ ಟೀ ಕುಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ನಾವು ನಮ್ಮ ರೈಡ್ನಲ್ಲಿ ಇವಾಗ ಬರ್ತಿರೋದು 2ನೇ ಟೋಲ್ ಗೇಟು. ಸೊ ಇನ್ನು ನಾವು ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಹತ್ರ 200 ಕಿಲೋಮೀಟ್ರ್ವರೆಗೂ ಹೋಗಬೇಕು. ಹಿಂಗೆ ಹೋಗ್ತಿರ್ಬೇಕಾದ್ರೆ ನನಗೇನೋ ಮಿಸ್ ಹೊಡಿತಾರ ಥರ ಅನ್ನಿಸ್ತಾಯಿತ್ತು. ಆಮೇಲೆ ಯೋಚನೆ ಮಾಡ್ತಿದ್ದೆ, ಏನೋ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ನೆನಪಾಯಿತು ಟಕ್ ಅಂತ ನಾವು ಗ್ಲೌಸ್ ಮಿಸ್ ಮಾಡಿಬಿಟ್ಟಿದ್ದೀವಿ. ಸೊ ಗ್ಲೌಸ್ ತೊಗೊಳಕ್ಕೆ ಮತ್ತೆ ಅಲ್ಲಿಂದ ಯೂಟರ್ನ್ ತೊಗೊಂಡು ಹಂಗೆ ಸಂಧಿ ಬಂದಿ ಇತ್ತು ನುಕ್ಕೊಂಡು ಇವಾಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ನನಗನ್ನಿಸ್ತಾಯಿತ್ತು ಆವಾಗ ಹಂಗೆ ಗ್ಲೌಸ್ ಬಿಚ್ಚಿಬಿಟ್ಟು ಆ ಚೇರ್ ಮೇಲೆ ಇಟ್ಟಿದ್ವಿ, ಚೇರ್ ಮೇಲೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗ ನಾನು ಅದ್ರ ಮೇಲೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಹತ್ರ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಹೋಗಿರ್ತೀವಿ. ನಮ್ಮ ಜೊತೆ ಬಂದಂತ ಇಬ್ಬರನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಅಜಯ್ ಮಾತ್ರ ಬಂದ್ವಿ ಗ್ಲೌಸ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ನೋಡಿದ್ರೆ ನಮ್ಮ ಗ್ಲೌಸ್ ಅಲ್ಲೇ ಐತೆ. ಸೊ ನೋಡಿ ನನಗಂತೂ ಖುಷಿ ಆಗೋಯಿತು. ಯಾಕಂದರೆ ಇದು 300 ರೂಪಾಯಿ ಗ್ಲೌಸ್. ನಾವು ಚಿಕ್ಕ ವಿಷಯ ಎಲ್ಲ ಅವಾಗ ಮರ್ತೋಗ್ಬಿಡ್ತೀವಿ. ಅದೇ ಥರ ಬರ್ಬೇಕಾದ್ರೆ ಒಂದು ಕಳ್ಕೊಂಬಂದ್ಬಿಟ್ಟ ಅಜಯ್. ಸೊ ಹೋಗ್ಬೇಕಾದ್ರೆ ಚೆನ್ನಾಗಿರಲ್ಲ, ಅದು ನೆಗೆಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳ್ಬೇಡ ಅಂತಂದ. ಅದಕ್ಕೆ ನಾನು ಹೇಳಿ ಯಾರಿಗೂ ಏನಿಲ್ಲ. ಸ್ಟಾರ್ಟಿಂಗಲ್ಲಿ ಅವ್ನು ಪಿಕಪ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿರ್ಬೇಕಾದ್ರೆ ಅಲ್ಲಿ ಕ್ಯಾಪ್ ನೋಡಿರ್ತಿರಲ್ಲ. ಸೊ ಆ ಕ್ಯಾಪ್ನೇ ಎಲ್ಲಿ ಬಿಟ್ಕೊಂಡು ಅಂತ ಗೊತ್ತಿಲ್ಲ, ಅದು ಕಳೆದೋಯ್ತು. ರೈಡಿಗೆ ಬರ್ಬೇಕಾದ್ರೆ ಇದೆಲ್ಲ ತುಂಬ ಕಾಮನ್. ಏನೋ ಒಂದು ಐಟಮ್ ಮಿಸ್ ಮಾಡ್ಕೊಳ್ಳೋದು, ಕಳೆದಾಕೊಳ್ಳೋದು ಅದೆಲ್ಲ ತುಂಬ ಕಾಮನ್. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ನಾವು ರೈಡ್ನ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಏನು ಗತಿ ಆಗೈತೆ ಇದು ಮತ್ತೆ ಸರಿ ಕಟ್ಟಬೇಕೀಗ. ಇವಾಗ ಬರ್ಬೇಕಾದ್ರೆ ನಾನು ಅಜಯ್ ಹಂಗೆ ಗಾಡಿ ಓಡಿಸ್ಕೊಂಡ್ಬಂದ್ವಿ. ಇವಾಗ ನಮ್ಮ ಅವನೇ ಓಡಿಸ್ತಿದ್ದಾನೆ. ಸೊ ನಾವು ಇವಾಗ ಎಂಟಾರ್ ಗಾಡಿ ತೊಗೊಂಡು ಓಡಿಸ್ತಾ ಇದ್ದೀವಿ. ಸೊ ಇದು ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಎಂಟಾರ್ ಗಾಡಿ. ಸ್ಟಾರ್ಟಿಂಗಲ್ಲೇ ಒಳ್ಳೆ ಪಿಕಪ್ ಜೊತೆ ನನಗೆ ಒಳ್ಳೆ ಫೀಲಿಂಗ್ ಕೊಡ್ತು. ಮಸ್ತಾಗೈತೆ ಗಾಡಿ ಮಾತ್ರ. ಸರಿ ಆಯಿತು, ಗಾಡಿ ಹಂಗೆ ತೊಗೊಂಡಿದ್ದೀವಲ್ಲ, ಹಂಗೆ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಜಯ್ ಹಂಗೆ ಸೈ ಅಂತ ಹೋಗ್ತಿದ್ವಿ. ಸೊ ನಮ್ಮ ಮುಂದೆ ಅವನೇ ಮತ್ತು ಪ್ರಶಾಂತ್ ಹೋಗ್ತಿದ್ದಾರೆ. ನಾನು ಇಲ್ಲಿ ಮತ್ತು ನಾನು ಅಜಯ್ ಮತ್ತೆ ಹೋಗ್ತಾ ಇದ್ದೀವಿ. ಅದು ಯಾಕೆ ಸುಮ್ಮನೆ ಮೈಕ್ ಇಷ್ಟು ಈ ರೇಂಜಿಗೆ ಕರಪ್ಟ್ ಆಗೈತೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದೆಲ್ಲ ಚೆನ್ನಾಗಿ ರೆಕಾರ್ಡ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಲಾಸ್ಟಿಗೆ ರೆಕಾರ್ಡೇ ಆಗಿಲ್ಲ, ವಾಯ್ಸ್ ಬರ್ತಾನೆ ಇಲ್ಲ ನೋಡಿ. ಹೋಗ್ಬೇಕಾದ್ರೆ ಒಳ್ಳೆ ಮಜವಾಗಿ ನಾನು ಅಜಯ್ ಏನೇನೋ ಮಾತಾಡ್ಕೊಂಡು ಹೋಗ್ತಿದ್ವಿ. ಬಟ್ ಇದರಲ್ಲಿ ನೋಡಿದ್ರೆ ಏನೂ ರೆಕಾರ್ಡ್ ಆಗಿಲ್ಲ. ಅದು ಕೇಳ್ತಿದ್ರೇ ಬೇಜಾರಾಗ್ತೈತೆ. ಏನೇ ಇರಲಿ ಆನ್ ರೈಡಲ್ಲಿ ಮಾತಾಡೋದು ಮತ್ತು ಈ ಥರ ಕುತ್ಕೊಂಡು ವಾಯ್ಸ್ ಓವರ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಐತೆ. ಯಾಕಂದರೆ ಅವಾಗ ನಮ್ಗೆ ಅನ್ಸಿದ್ದನ್ನ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವಾಗ ನಾವು ನೋಡಿದ್ದನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಿರ್ತೀವಿ, ಏನು ಮಾತಾಡಿರ್ಬೋದು ಅಂತೇಳ್ಬಿಟ್ಟು. ತುಂಬ ಒಳ್ಳೆ ಪಾಯಿಂಟ್ಸ್ ಎಲ್ಲ ಮಾತಾಡ್ತಾ ಇದ್ದೆ. ಬಟ್ ಇವಾಗ ಏನು ಮಾತಾಡಿದೆ ಅನ್ನೋದು ನನಗೆ ನೆನಪಾಗ್ತಾ ಇಲ್ಲ. ಇದು ನಮ್ಮ ರೈಡ್ನ 3ನೇ ಟೋಲ್ ಗೇಟು. ಇವಾಗ ಎಷ್ಟು ದೂರ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಎಷ್ಟು ಟೈಮ್ ಅಂತಲೂ ಹೇಳೋದಕ್ಕಾಗಲ್ಲ. ಬಟ್ ಇದರಲ್ಲಿ ಟೈಮ್ ಚೆನ್ನಾಗಿ ಕಾಣುತ್ತೆ. ಬಟ್ ಇವಾಗ ಎಷ್ಟು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಮ್ಯಾಪ್ ಜೊತೆಗೆ ನಮ್ಮ ಮನೆ ಮುಂದೆ ಹೋಗ್ತಿದ್ದಾರೆ, ಅವ್ರನ್ನ ಫಾಲೋ ಮಾಡ್ಕೊಂಡೆ ನಾವು ಹೋಗ್ತಿರೋದು. ಆಲ್ಮೋಸ್ಟ್ ಒಂದೇ ರೋಡು ಸ್ಟ್ರೈಟ್ ಹೋಗ್ತಾನೇ ಇದ್ದೀವಿ. ಆದರೆ ನಾವು ಅಂದ್ಕೊಂಡಿದ್ದು 7:15 7:15 ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ನಾವು ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ರೆ ಹೋಗೋ ಥರ ಕಾಣ್ತಾ ಇಲ್ಲ. ನಾವು ಮೊಬೈಲ್ ಗಾಡಿ ತೊಗೊಂಡು ಹೋಗ್ತಿರೋ ಕಾರಣದಿಂದಾಗಿ ಅವಾಗ ಅವ್ರು ನಿಲ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದರಿಂದ ನಿಲ್ಸ್ಕೊಂಡು ಮಾತಾಡ್ಕೊಂಡು ಜಾಲಿಯಾಗಿ ಹೋಗ್ತಾ ಇದ್ವಿ. ನಿಮ್ಗೆ ಗೊತ್ತಿರೋ ಹಾಗೆ ಎಂಟಾರ್ಕೆಲ್ಲ ತುಂಬ ಕಮ್ಮಿನೇ ಮೈಲೇಜ್ ಕೊಡೋದು. ಸೊ ಅದಕ್ಕೆ ಆಲ್ಮೋಸ್ಟ್ ಖಾಲಿ ಆಗ್ತಿತ್ತಲ್ಲ, ಸರಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಇವಾಗ 2 ಗಾಡಿಗೂ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂದರೆ 1060 ಆಯಿತು. ಯಾಕೆ 1060 ಅಂತ ಕೇಳಿದ್ರೆ, ಬರಬೇಕಾದ್ರೆ ನಮ್ಮ ಗಾಡಿಗೆ 600 ರೂಪಾಯಿ ಹಾಕ್ಸಿದ್ವಿ ಆ್ಯಂಡ್ ಇದಕ್ಕೆ ಫುಲ್ ಟ್ಯಾಂಕ್ ಹಾಕ್ಸಿದ್ರು. ಸೊ ಅದರಿಂದ ತುಂಬ ಕಮ್ಮಿ ಆಯಿತು. ಇವಾಗ ಇಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಿದ್ದೀವಿ ಅಂತಂದರೆ, ಇವ್ರು ನಿಲ್ಸ್ಬಿಟ್ಟು ಇಲ್ಲಿ ಎಳ್ನೀರು ನೋಡ್ಬಿಟ್ಟು ಎಳ್ನೀರು ಕಿತ್ಕೊಂಡು ಹೋಗೋಣ ಅಂತಿದ್ದಾರೆ. ನಾ ಇಟ್ಕೊಂಡು ಕೇಳ್ತಾ ಇದ್ದೆ, ಎಳ್ನೀರು ತೊಗೊಂಡು ಏನೋ ಮಾಡೋದು, ನಮ್ಮ ಹತ್ರ ಚಾಕು ಇಲ್ಲ ಏನಿಲ್ಲ, ಅದು ಓಪನ್ ಮಾಡಿ ಕುಡಿಯೋದಕ್ಕೂ ಎಳ್ನೀರು ಓಪನ್ ಮಾಡಿ ಏನೋ ಮಾಡೋದು ಅಂತಂದರೆ ತೊಗೊಂಡು ಹೋಗೋಣ, ಅದಾದ್ಮೇಲೆ ನೋಡ್ಕೊಳ್ಳೋಣ ಅಂತ ಇದ್ರು. ಮುಚ್ಕೊಂಡು ನಡೆಯೋ ಅಂದೆ. ಇದು ನಮ್ಮ ರೈಡ್ನ 4ನೇ ಟೋಲ್ ಗೇಟು. ಸೊ ಇದು ಬೇಗನೆ ಬಂದಂಗೆ ನನಗೆ ಫೀಲ್ ಆಗ್ತಾ ಇತ್ತು. ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ ಎಷ್ಟು ದೂರ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅನ್ಕೊಂಡಿದ್ದ ಟೈಮ್ಗಿಂತ ಜಾಸ್ತಿ ಲೇಟಾಗಿ ಹೋಗ್ತಿದ್ದೀವಿ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಿತ್ತು. ಇವಾಗ ಮತ್ತೆ ನಾವು ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಮತ್ತೆ ನಮ್ಮ ಜಾಗ ಜೊತೆಗೆ ಹೋಗ್ತಾ ಇದ್ದೀವಿ. ನಾವು ಬರ್ಬೇಕಾದ್ರೆ ಗಾಡಿ ಸೀಟ್ ಹಾಕ್ಸಿದ್ರು ಕೂಡ ಹಿಂದೆ ಕೂತ್ಕೊಂಡಿರೋದ್ರಿಂದ ಕುಂಡಿ ಉರಿತೈತೆ. ಯಾಕಂದ್ರೆ ನಮ್ಮ ಸೀಟಲ್ಲಿ ಬ್ಯಾಗ್ಗಳನ್ನ ಇಟ್ಬಿಟ್ಟಿದ್ವಿ. ನಂದು ಅಜಯ್ ಬ್ಯಾಗ್ 2 ಕಟ್ಟಬೇಕಾಗಿರೋ ಕಾರಣದಿಂದಾಗಿ ಹಿಂದೆ ಜಾಗ ಸಾಕಾಗ್ದಿರ ಸೀಟ್ ಜೊತೆಗೆ ಸೇರಿ ಕಟ್ಟಿರೋದ್ರಿಂದ ನಮಗೆ ಜಾಗನೇ ಸಾಕಾಗ್ತಿಲ್ಲ. ಸೊ ಅದರಿಂದ ಕೂತ್ಕೊಳ್ಳೋಕೆ ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇತ್ತು. A few moments later. ಗಾಡೀಲಿ ಏರ್ ತುಂಬ ಕಮ್ಮಿ ಇದೆ ನೋಡಿ, ತೋರಿಸ್ತೀನಿ. ಏನಾ ಇನ್ನೂ 70 ಇದೆ. ಹಬೆ ಹೆಂಗೆ ಹೊಡಿತಿದೆ ಗೊತ್ತಾ, ಸರಿಯಾಗಿ ಹೊಡಿತೈತೆ. ನಮ್ಮ R15 ನೋಡೋಣ ರೀ, ನಮ್ಮ ಜಾಕ್ ಅದೇನಷ್ಟಿಲ್ಲ. ನಾವು ರೈಡ್ ಸ್ಟಾರ್ಟ್ ಮಾಡಿ 171 ಕಿಲೋಮೀಟ್ರ್ ಓಡಿಸಿದ್ದೀವಿ. ಬ್ರೇಕ್ ತೊಗೊಂಡೆ ಓಡಿಸಿರೋದು. ಒನೇ ಹೆಂಗಿದೆ ಕಟ್ ಮಾಡ್ತೀಯಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳಿ ಹೆಂಗಿದೆ?
ಇದೆಲ್ಲ ಎಡಿಟ್ ಮಾಡಲ್ಲ, ನಿಜ ಹೇಳ್ತಿದ್ದೀನಿ, ಹಂಗೆ ಹಾಕೋದೆ. ಪ್ರಶಾಂತ್ ಹೇಳ್ತಾನೆ ನೋಡಪ್ಪ, ಹೇಳು. ಜಾಲಿ ಜಾಲಿ ಇದೆ. ಇವಾಗ ನೋಡಿ ಅಜಯ್ ಹಂಗೆ ಹೇಳ್ತಾನೆ. ಅಜಯ್ ಹೇಳು. ಏಯ್ ಏನು ಮಾಡ್ತಿದ್ಯೋ? ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್. ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ದಂಡಿಗನಹಳ್ಳಿ. ಇನ್ನು ಹಾಸನ್ಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಪ್ಲಾನು ಮೈನು. ಈ ಗ್ಲೌಸ್ ಮಾತ್ರ ಮರಿಬಾರ್ದು, ಹುಷಾರಾಗಿ ನಮ್ಮ ಗಾಡೀಲಿ ಎತ್ಬಿಡ್ಬೇಕಿಲ್ಲ, ಮರ್ತೋಗ್ಬಿಡ್ತೀವಿ ನಾವು.